ಇವತ್ತು 15ನೇ ವರ್ಷದ ವಾರ್ಷಿಕ ಸಮಾರಂಭಕ್ಕೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಮ್ಮ ಸಂಸ್ಥೆಯಲ್ಲಿ ರೈತರಿಗೆ ಕೈಗೆಟುಕುವ ರೀತಿಯಲ್ಲಿ ಕೆಲವು ಸಾವಯವ ಗೊಬ್ಬರಗಳನ್ನು ಈ ವರ್ಷ ನಾವು ಲಾಂಚ್ ಮಾಡಿದ್ದೀವಿ. ರೈತರಿಗೆ ಒಳ್ಳೆಯದು ಮಾಡಬೇಕು, ರೈತರಿಗೆ ಒಳ್ಳೆಯ ಉತ್ಪಾದನೆಯನ್ನು ಕೊಡಬೇಕು. ಆ ದಿಶೆಯಲ್ಲಿ ಹಲವಾರು ರೀತಿಯಲ್ಲಿ ತಂತ್ರಜ್ಞಾನವನ್ನು ಯೂನಿವರ್ಸಿಟಿಗಳನ್ನು ಎಲ್ಲರೂ ಕೂಡ ಬಳಸಿಕೊಂಡು ತಮ್ಮ ಈ ಸಂಸ್ಥೆಯನ್ನು ಈ ಒಂದು ರೀತಿಯಲ್ಲಿ ಬೆಳೆಸಿದ್ದಾರೆ. ಹಾಗಾಗಿ ನಮಗೂ ಕೂಡ ಈ ಸಂಸ್ಥೆಯ ಉತ್ಪಾದನೆಗಳನ್ನು ನಮ್ಮ ರೈತರಿಗೆ ನಮ್ಮ ಮೂಲಕ ವಿತರಣೆ ಮಾಡಲಿಕ್ಕೆ ನಮಗೂ ಕೂಡ ತುಂಬ ಖುಷಿ ಅನಿಸ್ತದೆ. ಲಾಭದ ಜೊತೆಗೆ ಒಂದು ಕ್ವಾಲಿಟಿ ಪ್ರಾಡಕ್ಟ್, ಕಮಿಟ್ಮೆಂಟು, ಸರ್ವಿಸು ಮತ್ತು ಕಂಪನಿಯವರು ಡಿಸ್ಟ್ರಿಬ್ಯೂಟರ್ ಜೊತೆ ಇರುವಂಥ ಒಂದು ಸ್ನೇಹಪರವಾದಂಥ ನಡವಳಿಕೆ, ಅದು ಒಂದು ಪೋಸ್ಟ್ ಬಹಳ ಮುಖ್ಯ. ನಾನು ಈ ಕಂಪನಿಯಲ್ಲಿ ಅದನ್ನು ಬಹಳ ನೋಡಿದ್ದು. ಒಂದು ಉತ್ತಮವಾದಂತಹ ಸಾವಯವ ಗೊಬ್ಬರವನ್ನು ದಕ್ಷಿಣ ಕನ್ನಡದಲ್ಲಿ ಪರಿಚಯ ಮಾಡಲು ಅಮೃತವಾಗ್ಯ ನನಗೆ ಪೂರ್ಣ ಸಹಕಾರವನ್ನು ಕೊಟ್ಟಿದೆ ಮತ್ತು ಉತ್ತಮವಾದಂತಹ ಒಂದು ಗೊಬ್ಬರವನ್ನು ಕೊಟ್ಟಿದೆ. ನಾವೇನು ಮಾತಾಡಲಿಕ್ಕೆ ಏನಿಲ್ಲ, ನಾವು ಮಾತಾಡೋ ಬದಲು ಇವರ ಪ್ರಾಡಕ್ಟೇ ಮಾತಾಡ್ತದೆ. ಯಾರಿಗಾದ್ರೂ ಒಬ್ಬರಿಗೆ ಕೊಟ್ಟಬಿಟ್ರೆ ಅವರು ಒಬ್ಬರಿಗೆ ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ. ಆದ್ದರಿಂದ ನಾವೇನು ಮಾತಾಡುವ ಅಗತ್ಯ ಇರೋದಿಲ್ಲ. ರೈತರು ಯಾವ ರೀತಿ ಬರ್ತಿದಾರಂದ್ರೆ ಹಿಂದಿನ ವರ್ಷ ಕೊಟ್ಟಿದ್ದನ್ನ ಚೀಟಿ ತಗೊಂಡು ಬರ್ತಾರೆ. ನಾನು ಇದೇ ಕೊಡೋದು, ನನಗೆ ಅಪೂರ್ವನೇ ಕೊಡು, ನನಗೆ ಇದನ್ನೇ ಕೊಡು, ಅದೇ ಬಾಸ್ಮ್ಯಾಕ್ಸ್ ಕೊಡು ಅಂತ ಹೇಳಿ ರೈತರಿಗೆ ಬಂದು ಅಪ್ರೋಚ್ ಆಗ್ತಿದ್ದಾರೆ. ಸೋಫಾರ್ ನಾನು ಬಹಳ ಖುಷಿಯಿಂದ ಹೇಳ್ತೀನಿ, ಒಂದು ನೆಗೆಟಿವ್ ಕಂಪ್ಲೇಂಟ್ ಇವತ್ತು ಯಾವ ರೈತರು ಮಾಡಿಲ್ಲ. ಶ್ರೀ ನಾಗರಾಜ್ ಅವರು ಕೂಡ ತಮ್ಮ ಸಂಸ್ಥೆಯಲ್ಲಿ ಅತ್ಯುತ್ತಮ ಪ್ರೊಡಕ್ಷನ್ ತರ್ತಾ ಇದ್ದಾರೆ. ನಾನು ಬಹಳಷ್ಟು ಜನರ ಹತ್ರ ಕೇಳಿದ್ದೀನಿ ಹೇಗಿದೆ ಪ್ರಾಡಕ್ಟ್ ಅಂತ. ತುಂಬಾ ಉತ್ತಮವಾದಂಥ ಅಭಿಪ್ರಾಯ ಎಲ್ಲರಿಂದ ಬರ್ತಾ ಇದೆ. ಚೆನ್ನಾಗಿದೆ ಗೊಬ್ಬರ. ಯಾವುದು ಸುಮಾರು 5 ವರ್ಷ ಆಗಿದೆ. ಸುಮಾರು 5 ವರ್ಷದೂ ನಾನು ಸರಪಳಿ ಚೆನ್ನಾಗಿದೆ. ಮನುಷ್ಯ ಸಮಾಜದ ಬಹಳ ಮುಖ್ಯವಾದಂತ ಕಾರ್ಯಕ್ರಮ ಇದು ಅಂತ ಹೇಳಿದ್ರೆ, ಇಲ್ಲಿ ತನಕ ದೇಶದ ಬೆನ್ನೆಲುಬು ರೈತ ಅಂತ ಹೇಳ್ತಿದ್ರು. ಆದ್ರೆ ರೈತ ಕುಲಕ್ಕೆ, ರೈತ ಸಮುದಾಯಕ್ಕೆ ಬೆನ್ನೆಲುಬಾಗಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂಥ ರೈತರ ಮುಕುಟಮಣಿ ಅಮೃತ್ ಮಲ್ಟಿಮೆಕ್ಸಸ್ ಅಂದ್ರೂ ಕೂಡ ತಪ್ಪಲಾಗಲಾರ್ದು ಅಂತ ಹೇಳಿ ಬಹಳ ಹೆಮ್ಮೆಯನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ